ಹಲ್ಲೆಲೂಯಾ ಸ್ವಾಮಿ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಆರಾಧನೆ ತಂಡದವರನ್ನು ಸ್ವಾಮಿ ಅಪ್ಪ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ರಾಜ. ಅಪ್ಪ, ಅವರನ್ನು ಶಕ್ತವಾಗಿ ನಡೆಸಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪಾಸ್ಟರನ್ನು ಸಹ ಕರ್ತನೆ, ಅವರ ವಾಕ್ಯ ಕೊಡುವಾಗ ಕರ್ತನೆ ಸ್ವಾಮಿ, ಆ ವಾಕ್ಯದ ಮನ್ನದ ಮೂಲಕ ಕರ್ತನೆ ಸ್ವಾಮಿ ನಮ್ಮ ಆತ್ಮಗಳಲ್ಲಿ ಕೆಲಸ ಮಾಡಲಿ ಸ್ವಾಮಿ. ಈ ಇಡೀ ವಾರದಲ್ಲಿ ಬೇಕಾಗಿರುವ ಕರ್ತನೆ ವಾಕ್ಯವು ಕರ್ತನೆ ನಮ್ಮಲ್ಲಿ ನೀವು ಕಾರ್ಯ ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಆಶೀರ್ವಾದವಾಗಲಿ ಕರ್ತನೆ. ಯೇಸಪ್ಪ ಸ್ತೋತ್ರ ಕರ್ತನೆ ರಾಜ. ಹಲ್ಲೆಲೂಯಾ ಅಪ್ಪ ಸ್ವಾಮಿ. ಈ ಕಂಪ್ಲೀಟ್ ಚರ್ಚಲ್ಲಿ ಕರ್ತನೆ ಸಭೆಯಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ನಿಮ್ಮ ಸಾನ್ನಿಧ್ಯವು ಇಳಿದು ಬರಲಿ ಕರ್ತನೆ. ಅಭಿಷೇಕಿಸಿ ಸ್ವಾಮಿ. ಸ್ತೋತ್ರ ಯೇಸಪ್ಪ. ಅಪ್ಪ, ಎಲ್ಲರನ್ನೂ ಕರ್ತನೆ ಶಕ್ತವಾಗಿ ನಡೆಸಿ ಎಂದು ಸ್ವಾಮಿ. ಎಲ್ಲ ತಂಡದವರನ್ನು ಕರ್ತನೆ ನಾನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಮೀಡಿಯಾ ಟೀಮ್, ಪ್ರೊಜೆಕ್ಷನ್ ಟೀಮ್, ಆರಾಧನೆ ತಂಡದವರನ್ನು ಎಲ್ಲರನ್ನು ಕರ್ತನೆ ಅವರನ್ನು ಶಕ್ತವಾಗಿ ನಡೆಸಿ ಸ್ವಾಮಿ. ಅಪ್ಪ, ಸ್ವಯಂ ಸೇವಕರು ಕರ್ತನೆ ಇನ್ನೂ ಮುಂದೆ ಬರುವ ದಿನಗಳಲ್ಲಿ ಸ್ವಾಮಿ ಅಪ್ಪ ಹೆಚ್ಚಾಗಲಿ ಕರ್ತನೆ ಎಂದು ನಾನು ಪ್ರಾರ್ಥಿಸುತ್ತೇನೆ ರಾಜ. ಹೌದು ಸ್ವಾಮಿ, ಸಹಾಯ ಮಾಡಿರಿ ಕರ್ತನೆ. ಸ್ತೋತ್ರ ಅಪ್ಪ. ಕಳೆದ 5 ತಿಂಗಳು ನೀವು ನಡೆಸಿದ್ದೀರಿ ಸ್ವಾಮಿ ನಮ್ಮನ್ನು. ಈ ಮುಂದೆ ಕರ್ತನೆ ಇನ್ನು ಮುಂದೆ ಬರುವ ದಿನಗಳೇ ನಮ್ಮನ್ನು ಶಕ್ತವಾಗಿ ನಡೆಸಿ ಆಶೀರ್ವದಿಸಿ ಎಂದು ನಾನು ಪ್ರಾರ್ಥಿಸುತ್ತೇನೆ ರಾಜ. ಅಪ್ಪ, ಸಕಲವೂ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಮೊದಲನೇದಾಗಿ ಹೊಸ ತಿಂಗಳನ್ನು ದೇವರು ನಮಗೋಸ್ಕರ ಒದಗಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕಳೆದ 5 ತಿಂಗಳು ಪ್ರತಿದಿನವೂ ಪ್ರತಿಕ್ಷಣವೂ ನಮ್ಮ ಜೊತೆಯಲ್ಲಿದ್ದು ಈ ಹೊಸದಾದ ತಿಂಗಳಿಗೆ ದೇವರು ನಮ್ಮನ್ನು ಪ್ರವೇಶ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಹೇಳ್ರಿ, ನಿನ್ನಂಥ ದೇವರು ಯಾರೂ ಇಲ್ಲ. ಹಲ್ಲೆಲೂಯಾ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮೆಲ್ಲ ಜೀವಿತವನ್ನು ತಿಳಿದಿರುವಂಥ ದೇವರಿಗೆ ಬಾಯ್ತಿರೋದು ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಕಾರಣ ತಟ್ಟುತ್ತಾ ದೇವರ ನಾಮವನ್ನು ನಾವು ಘನಪಡಿಸೋಣ ಶಕ್ತವಾಗಿ. ನಿನ್ನಂಥ ದೇವರು ಯಾರಿಲ್ಲ ಸ್ವಾಮಿ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య, యేసయ్య. ಶಕ್ತವಾಗಿ ಬಾಯ್ತಿರೋದು ಶಕ್ತವಾಗಿ ಹೇಳುವ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಪೂರ್ಣ ಮನಸ್ಸಿನಿಂದ ಹೇಳುವ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ
ಕರೆದಿಡಿದು ನನ್ನ ನಿನ್ನೆ ಕರೆದಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ಶಕ್ತವಾಗಿ ನೀನಿಲ್ಲದೆ ನಾನಿಲ್ಲೆಯ ಹೇಳುವ ಏಸಯ್ಯ. ನೀನಿಲ್ಲದೆ ನಾನಿಲ್ಲೆಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಹೇಳುವ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವನ್ನು ಕೊಡುವವರು. ಕೊರತೆಗಳೆಲ್ಲ ನೀಗಿಸುವವರು ನೀವೇಸಯ್ಯ, ಕೊರತೆಗಳೆಲ್ಲ ನೀಗಿಸುವವರು ನೀವೇಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲೆಯ ಎನ್ನುವ ಬಾಯಿ ತೆರೆದು ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲೆಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಬಾಯಿ ತೆರೆದು. ನಿನ್ನಂತ ದೇವರು ಶಕ್ತವಾಗಿ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ಪೂರ್ಣ ಮನಸ್ಸಿನಿಂದ ಓ ಬಲವಾದ ಆರಾಧನೆ ಸಮರ್ಪಿಸೋಣ. ಹೌದು ಸ್ವಾಮಿ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಬಾಯ್ ತೆರೆದೇಳುವ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಹೌದು ನಿನ್ನಂಥ ದೇವರು ಯಾರು ಇಲ್ಲಪ್ಪ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲಪ್ಪ. ಪಾಪದ ಮರಣದಲ್ಲಿ ಇದ್ದಂಥ ನಮ್ಮನ್ನು ಅಪ್ಪ ಕರ್ತನೇ ನೀನು ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಅಪ್ಪ ನಮ್ಮ ಜೀವಿತವನ್ನು ಕರ್ತನೇ ನೀನು ಉಳಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಶಾಶ್ವತ ಅಪ್ಪ, ನಿನ್ನ ಪ್ರೀತಿಯಿಂದ ನಾವೆಲ್ಲರೂ ಜೀವಿಸುವರಾಗಿದ್ದೇವಪ್ಪ. ನಿನ್ನ ಕರುಣೆಯಿಂದಲೇ ನಮ್ಮೆಲ್ಲರನ್ನು ನೀನು ಸೆಳೆದುಕೊಂಡಿದ್ದೀಯ. ಹಾಲೆಲೂಯ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಗಿರುವುದು ಎಂಬುದಾಗಿ ಹೇಳುವುದಾದರೆ ಅದು ಯೇಸು ಕ್ರಿಸ್ತನು ಮಾತ್ರ. ಹಾಲೆಲೂಯ. ಈ ಲೋಕವು ಈ ಕುಟುಂಬವು ನಮ್ಮನ್ನು ತೊರೆಯುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಬಿಗಿದಪ್ಪಿಕೊಳ್ಳುವನಾಗಿದ್ದಾನೆ. ಹಾಲೆಲೂಯ. ಎಂದಿಗೂ ಆತನು ನಮ್ಮನ್ನು ತೊರೆಯುವುದಿಲ್ಲ. ಅದಕ್ಕಾಗಿ ಇವತ್ತು ಹೇಳ್ರಿ, ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಮನಸ್ಸಿಗೆ ಉತ್ಸಾಹವನ್ನು ಉಂಟು ಮಾಡುವ ಆತನು ಯಾರಾಗಿದ್ದಾರೆ? ಹಾಲೆಲೂಯ. ಅದು ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯ. ಆತನ ನಂಬಿ ಬಂದವರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ. ಹಾಲೆಲೂಯ. ಆತನ ಕೃಪೆಯನ್ನು ಹಿಡಿದವರನ್ನು ಆತನು ಉನ್ನತಕ್ಕೆ ಏರಿಸಲು ಶಕ್ತನಾಗಿದ್ದಾನೆ. ಇವತ್ತು ಶಕ್ತವಾಗಿ ದೇವರ ನಾಮವನ್ನು ನಾವು ಘನಪಡಿಸೋಣ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ಶಕ್ತವಾಗಿ ಬಾಯಿ ತೆರೆದು
ದೇವರಿಗೆ ಸ್ತೋತ್ರ ಮಾಡೋಣ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ನಂಬಿಕೆಯಿಂದ ಹೇಳುವ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸೂತ್ರ ತಂದೇಳುವ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತಾನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ ನನಗೆ. ಕ್ರಿಸ್ತಾನಿನ್ ಮಹಿಮೆಯನ್ನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಶಕ್ತವಾಗಿ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಪೂರ್ಣ ಮನಸ್ಸಿನಿಂದ ಓ ಹಾಲೆಲೂಯ, ಕೃಪೆಯನ್ನು ಹಿಡಿದವರ ಪೂರ್ಣ ಮನಸ್ಸಿನಿಂದ ಹೇಳುವ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ, ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಹೇಳುವ ಬಾಯ್ ತೆರೆದು. ಹೌದು ಸ್ವಾಮಿ, ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತಾನಿನ್ ರಕ್ತದಿಂದ ಮಗನಾಗಿ, ಕ್ರಿಸ್ತಾನಿನ್ ರಕ್ತದಿಂದ ನನ್ನ ಮಗಳಾಗಿ ತೆಗೆದುಕೊಂಡೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ಹೌದು, ನಿನ್ನ ಕೃಪೆಯನ್ನು ಹಿಡಿದವರ ಸೋತು ಹೋಗದಾಗೆ ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ.
ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳಿಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಹೌದು, ನಿನ್ನ ಸನ್ಮಾನ ಮಾಡಲು ಶಕ್ತನಾಗಿದೆ. ಆಳಿಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಪಾತಾಳ ಗೆದ್ದವನೇ, ನನಗಾಗಿ ಬರುವವನೇ, ಈ ಲೋಕವ ಗೆದ್ದವನೇ, ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಎನ್ನುವ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲಿಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲಿಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಶಕ್ತವಾಗಿ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿ. ಅಯ್ಯ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಹೌದು ಸ್ವಾಮಿ, ಕೈ ಬಿಡಲಿಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಹೌದು ಸ್ವಾಮಿ, ಕೈ ಬಿಡಲಿಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, ಬಾಯ್ತರದು ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ಪೂರ್ಣ ಮನಸ್ಸಿನಿಂದ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಪೂರ್ಣ ಮನಸ್ಸಿನಿಂದ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಪೂರ್ಣ ಬಲದಿಂದ ಹೊಸ ಕಾರ್ಯ ಮಾಡಿರುವೆ. ಹೇಳುವ ಮತ್ತೊಮ್ಮೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ.
ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಎಲ್ಲರೂ ಸಮಯ ಕಾಣ್ತಾ ಏಸಪ್ಪ ನಿಮಗೆ ಸ್ತೋತ್ರ. ಎಲ್ಲರೂ ಕಾಣ್ತಾ ಬಾಯಿ ತೆರೆದು ಸ್ವಲ್ಪ ಸಮಯ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಉತ್ಸಾಹದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಬಲದಿಂದ. ಏಸುವೆ ನಿಮಗೆ ಸ್ತೋತ್ರ ಅಪ್ಪ, ಏಸುವೆ ನಿಮಗೆ ವಂದನೆ. ಓ ರೀದೋ ರದ ಶದ ರಬ ಲ ರಬ ರದ ಶಯತ ಲ ರಬ. ಓ ಅನ್ಯ ಭಾಷೆಯನ್ನು ಮಾತಾಡುವವರು ಅನ್ಯ ಭಾಷೆಯನ್ನು ಮಾತಾಡುತ್ತಾ, ಹೌದು ಹಲ್ಲೆಲೂಯಾ ನಿಮಗೆ ಸ್ತೋತ್ರ ಅಪ್ಪ. ಈ ಹೊಸ ತಿಂಗಳಿಗಾಗಿ ಸ್ತೋತ್ರ ಅಪ್ಪ, ಈ ದಿನಕ್ಕಾಗಿ ಸ್ತೋತ್ರ, ಈ ಸಮಯಕ್ಕಾಗಿ ಸ್ತೋತ್ರ, ನಮ್ಮ ಕುಟುಂಬಕ್ಕಾಗಿ ಸ್ತೋತ್ರ, ನಮ್ಮ ಕೆಲಸ ಕಾರ್ಯಗಳಿಗಾಗಿ ಸ್ತೋತ್ರ. ಓ ರೀದೋಷದ ರಬ ಲ ರಬ ಶಯದ ಲ ರಬ. ದುಃಖದಲ್ಲಿದ್ದ ನಮ್ಮನ್ನು ಅಪ್ಪ ಆನಂದ ತೈಲ ಹಚ್ಚಿ ಅಪ್ಪ ನೀನು ನಮ್ಮನ್ನು ಬಲಪಡಿಸುವಾತನು, ನಮ್ಮನ್ನು ಕರುಣಿಸುವಾತನು, ನಮ್ಮನ್ನು ಪ್ರೀತಿಸುವಾತನು. ಓ ರೀಬೋ ರದ ರದ ಶದ ರಗ ರದ ಲ ರಬ. ಅನ್ಯ ಭಾಷೆಯನ್ನು ಮಾತಾಡುತ್ತಾ ಸ್ವಲ್ಪ ಸಮಯ ದೇವರಿಗೆ ಸ್ತೋತ್ರ ಮಾಡೋಣ. ಓ ರೀಬೋ ರದ ಶದ ರಬ ಲದ ರಬ ರದ ಶಯದ ಲ ರಬ. ಅಪರಾಧಿಯಾದ ನಮ್ಮನ್ನು ಇವತ್ತು ಹಲ್ಲೆಲೂಯಾ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವನ್ನು ತೀರಿಸಿದಾತನಿಗೆ ಸ್ತೋತ್ರ. ಯೇಸುವೇ ನಿಮಗೆ ವಂದನೆ ಅಪ್ಪ. ಬಾಯ್ ತೆರೆದು ಪ್ರಿಯರ ಮಕ್ಕಳೇ, ನಾವು ಕರ್ತನ ಸಮ್ಮುಖದಲ್ಲಿರುವಾಗ ಸ್ತೋತ್ರ ಮಾಡೋಣ. ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ವಂದನೆ. ರೀದೋ ಶದ ರಬ ಲ ರಬ ಶಯತ ಲ ರಬ. ಕರ್ತನೆ ಏಸಪ್ಪ ನಿಮಗೆ ಸ್ತೋತ್ರ ಅಪ್ಪ. ದುಃಖದಲ್ಲಿದ್ದಾಗ ಆನಂದ ತೈಲ ಹಚ್ಚಿ ಕುಂದಿದ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತರಲು ನೀನು ವೈದ್ಯರಲ್ಲಿ ಘನ ವೈದ್ಯನಾಗಿದೆಯಪ್ಪ. ಕರ್ತನೇ ನೀನೇ ಪರಾಕ್ರಮಶಾಲಿಯೂ ಆಗಿದೆಯಪ್ಪ. ನಮ್ಮ ಜೀವಿತವನ್ನು ಕಟ್ಟುವಾತನು. ಹೃದಯ ಶದರಬಲರದ ಶಯತ. ಪ್ರಿಯರ ಮಕ್ಕಳೇ, ಪೌಲನು ಈ ರೀತಿಯಾಗಿ ಹೇಳ್ತಾನೆ ರೋಮಾಪುರ 10:10 ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ, ಬಾಯಿಂದ ಆರೈಕೆ ಮಾಡುವುದರ ಮೂಲಕ ರಕ್ಷಣೆ ಆಗ್ತದೆ ಎಂಬುದಾಗಿ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾ ಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಶಾಸ್ತ್ರದಲ್ಲಿ ಬರೆದಿದೆ ಎಂಬುದಾಗಿ ಪೌಲನು ಹೇಳುವಾಗ, ಪ್ರಿಯರ ಮಕ್ಕಳೇ, ನಾವಿವತ್ತು ದೇವರ ಮಕ್ಕಳಾಗಿ ಕರೆಸಿಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದಿದ್ದರೂ ಇವತ್ತು ದೇವರು ನಮ್ಮನ್ನು ಯೋಗ್ಯತೆಯನ್ನು ಕೊಟ್ಟು ಆತನ ರಕ್ತವನ್ನು ಕೊಟ್ಟು ಇವತ್ತು ನಮ್ಮೆಲ್ಲರನ್ನು ಪರಿಶುದ್ಧ ದೇವರ ಮಕ್ಕಳಾಗಿ ಆತನು ನಮ್ಮನ್ನು ಯಾಜಕರಾಗಿ ಆತನು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರಿಗೆ ಹೇಳೋಣ, ಏಸಪ್ಪ ಪೂರ್ಣ ಹೃದಯದಿಂದ ನಿನ್ನ ಸ್ತುತಿಸುವೆನೋ ಅಪ್ಪ. ಉನ್ನತ ದೇವನೇ, ನೀನು ಬಲವುಳ್ಳ ಕರ್ತನಾಗಿದೆಯಪ್ಪ. ಕುಗ್ಗಿದವರಿಗೆ ಆಶ್ರಯವು ನೀನು ಆಗಿದೆಯಪ್ಪ. ಆಪತ್ತಿನಲ್ಲಿ ಆಶ್ರಯವು ನೀನು ಆಗಿದೆಯಪ್ಪ. ಏಸಪ್ಪ ಇವತ್ತು ನಮ್ಮ ಜೀವಿತವನ್ನು ಕಟ್ಟು. ಏಸಪ್ಪ ಇವತ್ತು ನಮ್ಮ ಜೀವಿತವನ್ನು ಬಲಪಡಿಸು ಅಪ್ಪ. ಕರ್ತನೇ, ಜೀವಿತದಲ್ಲಿ ಹಲವಾರು ಯುದ್ಧಗಳಲ್ಲಿ ನಾವು ಹಾದು ಹೋಗುವಾಗ, ಹಲವಾರು ತಗ್ಗು ಪ್ರದೇಶಗಳಲ್ಲಿ ನಾವು ಹಾದು ಹೋಗುವಾಗ, ಕಣ್ಣೀರಿನಲ್ಲಿ ಹಾದು ಹೋಗುವಾಗ, ಏಸಪ್ಪ ಇವತ್ತು ನಿನ್ನ ಅತಿಶಯವೆಲ್ಲ ನಮ್ಮ ಸಾರುವಂತೆ ನಿನ್ನ ಕೃಪೆಯೂ ನಮ್ಮನ್ನು ನಡೆಸಲಿ. ಅವತ್ತು ಹೇಳ ಪ್ರಿಯರ ಮಕ್ಕಳೇ, ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವರೇ. ಕರಗಳೆತ್ತುವುದಾದರೆ ಕಳೆಯುತ್ತಾ ದೇವರ ನಾವನ್ನು ಶಕ್ತವಾಗಿ ನಾವು ಘನಪಡಿಸೋಣ. ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವನೇ. ನಿನ್ನತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ. ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವನೇ. ನಿನ್ನತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ. ಉನ್ನತ ದೇವನೇ,
ನನ್ನಾಶ್ರಯ ನೀತಾನೆ ಉನ್ನತ ದೇವನೇ ನನ್ನಾಶ್ರಯ ನೀತಾನೆ ಸ್ತುತಿಸುವೆನು ಭಜಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವನೇ ಬಾಯಿ ತೆರೆದು ನಿನ್ನ ಅತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವರೇ ಬಾಯಿ ತೆರೆದು ನಿನ್ನ ಅತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ ಕುಗ್ಗಿದವರಿಗೆ ಆಸರೆ ಆಪತ್ತಿನಲ್ಲಿ ಆಶ್ರಯವೇ ಕುಗ್ಗಿದವರಿಗೆ ಆಸರೆ ಆಪತ್ತಿನಲ್ಲಿ ಆಶ್ರಯವೇ ಆಪತ್ತಿನಲ್ಲಿ ಆಶ್ರಯವೇ ಆಪತ್ತಿನಲ್ಲಿ ಆಶ್ರಯವೇ ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವನೇ ನಿನ್ನ ಅತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವನೇ ನಿನ್ನ ಅತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ ಹುಡುಕಿ ಬಂದಂತ ಎಲ್ಲರನ್ನೂ ಕೈ ಬಿಡದ ತಂದೆ ನೀತಾನೆ ಹುಡುಕಿ ಬಂದಂತ ಎಲ್ಲರನ್ನೂ ಕೈ ಬಿಡದ ತಂದೆ ನೀತಾನೆ ಕೈ ಬಿಡದ ತಂದೆ ನೀತಾನೆ ಕೈ ಬಿಡದ ತಂದೆ ನೀತಾನೆ ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವನೇ ನಿನ್ನ ಅತಿಶಯವೆಲ್ಲ ಸಾರುವೆನು ಹೇಳೋ ಬಾಯ್ ತೆರೆದು ಅತಿಶಯ ದೇವರೇ ಪೂರ್ಣ ಮನಸ್ಸಿಂದ ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವನೇ ನಿನ್ನ ಅತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ ಯೆಹೋವ ದೇವರೇ ಎದ್ದೇಳು ವೈರಿಯ ಬಲವನ್ನು ಮುರಿದು ಬಿಡು ಯೆಹೋವ ದೇವನೇ ಎದ್ದೇಳು ವೈರಿಯ ಬಲವನ್ನು ಮುರಿದು ಬಿಡು ವೈರಿಯ ಬಲವನ್ನು ಮುರಿದು ಬಿಡು ವೈರಿಯ ಬಲವನ್ನು ಮುರಿದು ಬಿಡು
ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವರೇ. ನಿನ್ನ ಅತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ. ಬಾಯಿ ತೆರೆದು ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವರೇ. ನಿನ್ನ ಅತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ. ಪೂರ್ಣ ಹೃದಯದಿಂದ ಸ್ತುತಿಸುವೆನು ಉನ್ನತ ದೇವನೇ. ನಿನ್ನ ಅತಿಶಯವೆಲ್ಲ ಸಾರುವೆನು ಅತಿಶಯ ದೇವನೇ. ಉನ್ನತ ದೇವನೇ ನನ್ನಾಶ್ರಯ ನೀತಾನೆ. ಉನ್ನತ ದೇವನೇ ನನ್ನಾಶ್ರಯ ನೀತಾನೆ. ಸ್ತುತಿಸುವೆನು ಭಜಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು. ಸ್ತುತಿಸುವೆನು ಭಜಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು. ಸ್ತುತಿಸುವೆನು ಭಜಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು. ಹೌದು ಸ್ವಾಮಿ, ಪೂರ್ಣ ಹೃದಯದಿಂದ ಸ್ತುತಿಸಲು ಯೋಗ್ಯನಾದ ಒಳ್ಳೆ ಪರಿಶುದ್ಧ ದೇವರೇ, ನಿನ್ನ ಅತಿಶಯವೆಲ್ಲ ಸಾರುವಂತೆ ಅಪ್ಪ ನಮ್ಮ ಜೀವಿತವನ್ನು ರೂಪಿಸು ಅಪ್ಪ. ಈ ಲೋಕಕ್ಕೆಲ್ಲ ಕರ್ತನೆ ರಕ್ಷಣೆಯ ಮಾರ್ಗ ನೀನೊಬ್ಬನೇ ಅಪ್ಪ. ಈ ಲೋಕಕ್ಕೆಲ್ಲ ಬೆಳಕು ನೀನೇ ಅಪ್ಪ. ಏಸಪ್ಪ, ಹುಡುಕಿ ಬರುವಂಥ ಎಲ್ಲರನ್ನು ಕರ್ತನೆ ಕೈ ಬಿಡದ ಒಳ್ಳೆ ತಂದೆ ನೀನು ಆಗಿದ್ದೀಯಪ್ಪ. ಕುಗ್ಗಿದವರಿಗೆ ಆಶ್ರಯವು ನೀನು ಆಗಿದೆಯಾ, ಆಪತ್ತಿನಲ್ಲಿ ಆಶ್ರಯವು ನೀನು ಆಗಿದೆಯಪ್ಪ. ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಟ್ಟು ನಿಮ್ಮನ್ನು ಆರಾಧಿಸ್ತೇವೆ ಕರ್ತನೆ. ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ನಾವಿರುವಾಗ ನಮ್ಮ ಜೀವಿತವನ್ನು ಬಲಪಡಿಸುವಪ್ಪ. ನಮ್ಮ ಜೀವಿತವು ನಿನ್ನ ಮಾರ್ಗದ ಕಡೆಗೆ ಸಾಗಲಿಕ್ಕೆ ಸಹಾಯ ಮಾಡು. ನಮ್ಮ ಜೀವಿತವನ್ನು ಯೇಸುವೆ ನಿನ್ನನ್ನೇ ನೋಡಲಿಕ್ಕೆ ಕರ್ತನೆ ತವಕ ಪಡುವ ಹಾಗೆ ನಮ್ಮ ಜೀವಿತವನ್ನು ರೂಪಿಸು ಎಂಬುದಾಗಿ ಕರ್ತನೆ ನಿನ್ನ ಕಾರ್ಯಗಳನ್ನು ಅರಿಯಲಿಕ್ಕೆ ಸಹಾಯ ಮಾಡು ಅಪ್ಪ. ನಿನ್ನ ಆಶೀರ್ವಾದಗಳನ್ನು ಗ್ರಹಿಸಿಕೊಳ್ಳಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಪ್ರಿಯರ ಮಕ್ಕಳೇ, ಇವತ್ತು ನಾವು ಹೇಳೋಣ, ಮುರಿದ ಪಾತ್ರೆಯು ನಾನು ಆಗಿದ್ದೇವೆ ಸ್ವಾಮಿ. ನಿನ್ನ ಕರಗಳಿಂದ ನಮ್ಮನ್ನು ರೂಪಿಸುವಪ್ಪ. ಧೂಳಾದ ನಮ್ಮನ್ನು ನೀನು ಪ್ರೀತಿಸಿದ್ಯಪ್ಪ. ನಿನ್ನ ಕರುಣೆಯಿಂದ ನಮ್ಮನ್ನು ರಕ್ಷಿಸಿದ್ದೀಯ. ಪ್ರಿಯರ ಮಕ್ಕಳೇ, ಇವತ್ತು ಆತನ ರಕ್ತಕ್ಕೆ ದೇಹಕ್ಕೆ ಪಾಲುಗಾರರಾಗುವಂಥ ದಿನ, ಕರ್ತನ ಮೇಜಿನ ದಿನದಲ್ಲಿ ನಾವಿರುವಾಗ ಇವತ್ತು ಒಪ್ಪಿಸಿಕೊಟ್ರಿ ಹೇಳ್ರಿ, ಯೇಸುವೇ ನಮ್ಮನ್ನು ನೆನೆಸು ಅಪ್ಪ. ನಾವು ಮಾಡಿದ ಎಲ್ಲ ಅಪರಾಧ ದೆಸೆಯಿಂದ ಆ ಶಿಲುಬೆಯನ್ನು ಹೊತ್ತಂಥ ದಿನವನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ತೇವೆ. ಕರ್ತನೆ ಯೇಸುವೆ, ಇವತ್ತು ಎಲ್ಲ ನಮ್ಮ ಪಾಪಗಳನ್ನು ಇವತ್ತು ನಿಮ್ಮ ಮುಂದೆ ಅರಿಕೆ ಮಾಡಿಕೊಳ್ತೇವೆ ರಾಜ. ಕರ್ತನೆ, ಹೌದು ಸ್ವಾಮಿ, ನಮ್ಮ ಪಾಪವನ್ನು ನೀನು ಮರಣದ ಮುಖಾಂತರವಾಗಿ, ಆ ಶಿಲುಬೆಯ ಮುಖಾಂತರವಾಗಿ, ನಿನ್ನ ರಕ್ತದ ಮುಖಾಂತರವಾಗಿ ಕರ್ತನೆ ನಮ್ಮ ಪಾಪವನ್ನು ನೀನು ಅಳಿಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಏಸಪ್ಪ, ಇವತ್ತು ನಮ್ಮಲ್ಲಿರುವ ಅಂತೆಲ್ಲ ಕೋಪಗಳನ್ನು, ಏಸಪ್ಪ ನಮ್ಮಲ್ಲಿರುವಂಥ ನಿನಗೆ ವಿರುದ್ಧವಾಗಿರುವಂಥ ಎಲ್ಲ ಕಾರ್ಯಗಳನ್ನು ಯೇಸುವೆ ಇವತ್ತು ನಾವು ಬಿಟ್ಟು ಬಿಡುವಂತೆ ನೀನು ಮಾರ್ಪಡಿಸು ಅಪ್ಪ. ನಿನ್ನ ಒಂದು ಮೇಜಿಗೆ ಕೈ ಹಾಕೋದಕ್ಕಿಂತ ಮುಂಚೆ ಏಸಪ್ಪ ನಿನ್ನ ವಾಕ್ಯವೇ ಹೇಳ್ತದೆ, ಎಲ್ಲರನ್ನು ಕ್ಷಮಿಸಿ ಎಂಬುದಾಗಿ, ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಇವತ್ತು ತೀರ್ಮಾನ ಮಾಡಿಕೊಳ್ಬೇಕು. ಏಸಪ್ಪ, ಇವತ್ತಿಂದ ಈ ಕ್ಷಣದಿಂದ ಕರ್ತನೆ ನಿನಗಾಗಿ ನಾನು ಪರಿಶುದ್ಧನಾಗಿ ಜೀವಿಸ್ತೇನೆ. ಕರ್ತನೆ, ಈ ದಿನದಿಂದ ಈ ಕ್ಷಣದಿಂದ ನಿನಗಾಗಿ ಕರ್ತನೆ, ನಿನ್ನ ವಾಕ್ಯದ ನಿಮಿತ್ತವಾಗಿ, ನಿನ್ನ ವಾಕ್ಯದ ದೆಸೆಯಿಂದ ನೀನೇ ಹೇಳುವ ಹಾಗೆ ಬದುಕ್ತೇನೆ ಎಂಬುದಾಗಿ
ಇವತ್ತು ಹೇಳ್ರಿ, ನಿನ್ನ ಮರೆತು ನಾ ಬಾಳಿದನೆಯ, ನಿನ್ನ ಮರೆತರೂ ನಮ್ಮನ್ನು ನೀನು ಆರಿಸಿಕೊಂಡಿದ್ದೆ, ನಿನ್ನ ಕರಗಳ ಚಾಚಿ ನನ್ನನ್ನು ಸೆಳೆದುಕೊಂಡಿದ್ಯಾ. ದೇವರಿಗೆ ಸ್ತೋತ್ರ ಮಾಡಿ. ಹಾಲೆಲೂಯ. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆರಾಧನೆ ಮಾಡೋಣ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ, ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ ಎನ್ ಗತಿಯಾರೆಯ. ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ ಎನ್ ಗತಿಯಾರೆ. ಏನೋ ಬಾಯ್ ತೆರೆದು ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ, ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ಮುರಿದ ಪಾತ್ರೆಯು ನಾನಾಗಿರುವಯ್ಯ, ನಿನ್ನ ಕರಗಳಿಂದ ನನ್ನ ರೂಪಿಸಯ್ಯ. ಮುರಿದ ಪಾತ್ರೆಯು ನಾನಾಗಿರುವಯ್ಯ, ನಿನ್ನ ಕರಗಳಿಂದ ನನ್ನ ರೂಪಿಸಯ್ಯ. ಧೂಳಾದ ನನ್ನ ಪ್ರೀತಿಸಿದೆ, ನಿನ್ನ ಕರುಣೆಯಿಂದ ನನ್ನ ರಕ್ಷಿಸಿದೆ. ಧೂಳಾದ ನನ್ನ ಪ್ರೀತಿಸಿದೆ, ನಿನ್ನ ಕರುಣೆಯಿಂದ ನನ್ನ ರಕ್ಷಿಸಿದೆ. ನಿನ್ನ ಕರುಣೆಯಿಂದ ನನ್ನ ರಕ್ಷಿಸಿದೆ, ನಿನ್ನ ಕರುಣೆಯಿಂದ ನನ್ನ ರಕ್ಷಿಸಿದೆ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ, ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ ಎನ್ ಗತಿಯಾರೆಯ. ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ ಎನ್ ಗತಿಯಾರೆಯ. ದೇವಕುಮಾರ ಬಾಯ್ ತೆರೆದು ಹೌದು ನನ್ನ ನೆನೆಸು ಅಪ್ಪ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ, ನಿನ್ನ ಮರೆತು ನಾ ಬಾಳಿದೆನೆಯ. ನಿನ್ನ ಮರೆತರು ನನ್ನ ಆರಿಸಿಕೊಂಡೆ, ನಿನ್ನ ಮರೆತು ನಾ ಬಾಳಿದೆನೆಯ. ನಿನ್ನ ನನ್ನ ಆರಿಸಿಕೊಂಡೆ, ನಿನ್ ಕರಗಳ ಚಾಚಿ ನನ್ನ ಸೆಳೆದುಕೊಂಡೆ. ನಿನ್ನ ಮಮತೆಯಿಂದಲೇ ನನ್ನ ಕಾಪಾಡಿದೆ. ನಿನ್ ಕರಗಳ ಚಾಚಿ ನನ್ನ ಸೆಳೆದುಕೊಂಡೆ. ನಿನ್ನ ಮಮತೆಯಿಂದಲೇ ನನ್ನ ಕಾಪಾಡಿದೆ. ನಿನ್ನ ಮಮತೆಯಿಂದಲೇ ನನ್ನ ಕಾಪಾಡಿದೆ. ನಿನ್ನ ಮಮತೆಯಿಂದಲೇ ನನ್ನ ಕಾಪಾಡಿದೆ. ದೇವಕುಮಾರ ದೇವಕುಮಾರ
ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ, ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ ಎನ್ ಗತಿಯಾರಯ್ಯ. ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ ಎನ್ ಗತಿಯಾರಯ್ಯ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ, ದೇವಕುಮಾರ ಬಾಯ್ ತೆರೆದು ನನ್ನ ನೆನೆಸುನಿ. ಮುರಿದ ಪಾತ್ರೆಯು ನಾನಾಗಿರುವಯ್ಯ, ನಿನ್ನ ಕರಗಳಿಂದ ನನ್ನ ಪೂರ್ಣ ಮನಸ್ಸಿನಿಂದ ಹೇಳುವ ಸಂಪೂರ್ಣವಾಗಿ. ಮುರಿದ ಪಾತ್ರೆಯು ನಾನಾಗಿರುವಯ್ಯ, ನಿನ್ನ ಕರಗಳಿಂದ ನನ್ನ ರೂಪಿಸಯ್ಯ. ಧೂಳಾದ ನನ್ನ ಪ್ರೀತಿಸಿದೆ, ನಿನ್ನ ಕರುಣೆಯಿಂದ ನನ್ನ ರಕ್ಷಿಸಿದೆ. ಕರುಣೆಯಿಂದ ನನ್ನ ರಕ್ಷಿಸಿದೆ, ನಿನ್ನ ಕರುಣೆಯಿಂದ ನನ್ನ ರಕ್ಷಿಸಿದೆ, ನಿನ್ನ ಕರುಣೆಯಿಂದ ನನ್ನ ರಕ್ಷಿಸಿದೆ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ ಗತಿಯಾರಯ್ಯ. ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ ಎನ್ ಗತಿಯಾರಯ್ಯ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ನಿನ್ನ ಮರೆತು ನಾ ಬಾಳಿದೆನಯ್ಯ, ಮರೆತರು ನನ್ನ ಆರಿಸಿಕೊಂಡೆ. ನಿನ್ನ ಮರೆತು ನಾ ಬಾಳಿದೆನಯ್ಯ, ನಿನ್ನ ಮರೆತರು ನನ್ನ ಆರಿಸಿಕೊಂಡೆ. ನಿನ್ ಕರಗಳ ಚಾಚಿ ನನ್ನ ಸೆಳೆದುಕೊಂಡೆ, ನಿನ್ನ ಮಮತೆಯಿಂದಲೇ ನನ್ನ ಕಾಪಾಡಿದೆ. ನಿನ್ ಕರಗಳ ಚಾಚಿ ನನ್ನ ಸೆಳೆದುಕೊಂಡೆ, ನಿನ್ನ ಮಮತೆಯಿಂದಲೇ ನನ್ನ ಕಾಪಾಡಿದೆ. ನಿನ್ನ ಮಮತೆಯಿಂದಲೇ ನನ್ನ ಕಾಪಾಡಿದೆ. ನಿನ್ನ ಮಮತೆಯಿಂದಲೇ ನನ್ನ ಕಾಪಾಡಿದೆ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ಬಾಯಿ ತೆರೆದು ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ನೀ ನನ್ನ ನೆನೆದರೆ ಆಶೀರ್ವಾದವೇ, ನೀ ನನ್ನ ಮರೆತರೆ
ಎನ್ಗತಿಯಾರಯ್ಯ ನೀನನ ನೆನೆದಾರೆ ಆಶೀರ್ವಾದವೇ ನೀನನ ಮರೆತಾರೆ ಎನ್ಗತಿಯಾರಯ್ಯ ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ ದೇವಕುಮಾರ ದೇವಕುಮಾರ ನನ್ನ ನೆನೆಸುನಿ. ಹೌದು ಸ್ವಾಮಿ, ಕರ್ತನೆ ನಿನ್ನ ಮನೆದರೆ ನಮಗೆ ಆಶೀರ್ವಾದವೇ ಸ್ವಾಮಿ. ನಿನ್ನ ಮರೆತು ಕರ್ತನೆ ಬಾಳಿದರೆ ನಮಗೆ ಗತಿ ಯಾರು ಸ್ವಾಮಿ. ಎಸಪ್ಪ, ಇವತ್ತು ಮುರಿದ ಪಾತ್ರೆಯು ನಾವು ಆಗಿ ಬಂದಿದ್ದೇವೆ ಅಪ್ಪ. ನಿನ್ನ ಕರಗಳಿಂದಲೇ ನಮ್ಮನ್ನು ರೂಪಿಸು ಅಪ್ಪ. ನಿನ್ನ ಕರಗಳಿಂದಲೇ ನಮ್ಮನ್ನು ಚಿತ್ರಿಸು ಅಪ್ಪ. ನಿನ್ನ ಕರಗಳಿಂದಲೇ ನಮ್ಮನ್ನು ನಡೆಸು. ಯಾಕೆಂದರೆ ಧೂಳಾದ ನಮ್ಮನ್ನು ನಿನ್ನ ಪ್ರೀತಿಯಿಂದ ಕರುಣೆಯಿಂದ ರಕ್ಷಿಸಿದ್ಯಪ್ಪ. ಈ ಲೋಕದ ಯಾವ ಕಾರ್ಯ ಬಂಧನಗಳಿಂದ ನಮ್ಮನ್ನು ತಪ್ಪಿಸಿ ಬಿಡುಗಡೆ ಕೊಟ್ಟು ಏಸಪ್ಪ ಸ್ವಾತಂತ್ರ್ಯನಾಗಿ ನೀನು ಮಾಡಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾರೆ. ಬಂಧನದಲ್ಲಿದ್ದಂಥ ನಮ್ಮನ್ನು, ಕಟ್ಟುಗಳ ಮಧ್ಯದಲ್ಲಿದ್ದಂಥ ನಮ್ಮನ್ನು ಸ್ವಾಮಿ, ಕತ್ತೆಯಂತೆ ಕಟ್ಟಲ್ಪಟ್ಟ ನಮ್ಮನ್ನು ಏಸಪ್ಪ ಇವತ್ತು ಬಿಡಿಸಿ ನಿನ್ನ ರಾಜ್ಯ ನೀತಿಗಾಗಿ ತವಕಟುಪು ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಏಸಪ್ಪ. ಒಂದು ಹೊಸ ತಿಂಗಳಿಗಾಗಿ ಸ್ತೋತ್ರ ಅಪ್ಪ. ಕರ್ತನೆ, ಈ ಜೂನ್ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ ಕರ್ತನೆ. ಈ ತಿಂಗಳು ಈ ಮೊದಲನೇ ದಿನ ಮೊದಲುಗೊಂಡು ಕರ್ತನೆ ಈ ತಿಂಗಳ ಪ್ರತಿದಿನದಲ್ಲೂ ಏಸಪ್ಪ ನೀನು ನಮ್ಮ ಸಹಾಯಕನಾಗಿರೋ ಅಪ್ಪ. ನೀನು ನಮ್ಮನ್ನು ಒದಗಿಸುವಾತನಾಗಿರೋ ಅಪ್ಪ. ನೀನು ನಮ್ಮ ಜೀವಿತವನ್ನು ಕಟ್ಟುವಂಥವನಾಗಿರೋ ಅಪ್ಪ. ಈ ತಿಂಗಳಿನ ಪ್ರತಿಯೊಂದು ಕ್ಷಣವೂ ಏಸಪ್ಪ ನಿನ್ನನ್ನು ಮರೆಯದೆ ಪ್ರತಿ ಸಮಯವೂ ನಿನ್ನಲ್ಲೇ ನಾವು ಆತುಕೊಂಡು ಜೀವನ ನಡೆಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಕರ್ತನೆ, ಇವತ್ತು ನಿನ್ನ ಬಲ ನಮ್ಮನ್ನು ವ್ಯಾಪರಿಸಲಿ ಅಪ್ಪ. ಇದುವರೆಗೂ ನಮ್ಮ ಆರಾಧನೆಯಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಬಂದಿರುವಂಥ ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಆನ್ಲೈನಲ್ಲಿ ಯಾರ್ಯಾರು ವೀಕ್ಷಣೆ ಮಾಡ್ತೀರೋ ಪ್ರತ್ಯೇಕವಾಗಿ ಅವರನ್ನು ಬಲಪಡಿಸಿ ನಡೆಸು. ಮುಂದಿನ ಸಮಯನ ಕರಗಳಿಗೆ ಒಪ್ಪಿಸಿಕೊಡುವಾಗ ಎಲ್ಲ ಸ್ತುತಿ ಘನ ಮಾನ ಮಹತ್ವ ನಿನ್ನೊಬ್ಬನೇ ಉಂಟಾಗಲಿ. ಯೇಸುವಿನ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿದೆ ನಮ್ಮ ತಂದೆ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಒಳ್ಳೆ ಸಹಾಯಕನಾಗಿದ್ದಾನೆ. ಯಾಕೆಂದರೆ ಈ ಲೋಕವು ನಮ್ಮನ್ನು ಮರೆತರೂ ದೇವರು ನಮ್ಮನ್ನು ಎಂದಿಗೂ ಮರೆಯೋದಿಲ್ಲ. ದೇವರು ನಮ್ಮನ್ನು ಎಂದಿಗೂ ತೊರೆಯೋದಿಲ್ಲ. ಇದೇ ಮೊದಲನೇ ಬಾರಿಗೆ ಯಾರಾದರೂ ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿದ್ರೆ ನಿಮಗೆ ಯೇಸುವಿನ ನಾಮದಲ್ಲಿ ಸ್ವಾಗತ ಮಾಡ್ತೇವೆ. ನೀವು ಇದುವರೆಗೂ ಯಾವುದು ಸಭೆಗೆ ಹೋಗ್ತಿಲ್ಲವಾದರೆ ನೀವು ಪ್ರತಿ ವಾರ ನಮ್ಮ ಸಭೆಯಲ್ಲಿ ಆನ್ಲೈನಲ್ಲಿ ನೀವು ಪಾಲ್ಗೊಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ನಾವು ಬಂದು ಆರಾಧನೆ ಮಾಡ್ತೀನಿ ಎಂಬುದಾಗಿ ಬಯಸುವುದಾದರೆ ನಮ್ಮೊಟ್ಟಿಗೆ ನೀವು ಸಭೆಗೆ ಬಂದು ಕೂಡ ನೀವು ದೇವರನ್ನು ಆರಾಧನೆ ಮಾಡ್ಬೋದು. ಆದರೆ ಇಲ್ಲಿ ಯಾರಾದರೂ ಹೊಸದಾಗಿ ಬಂದಿದ್ದರೆ ತಮ್ಮ ಕರಗಳನ್ನು ಮೇಲೆತ್ತಬಹುದು. ಯಾರಾದರೂ ಹೊಸದಾಗಿ ಬಂದಿದ್ದರೆ ಕಾಣಿಕೆ ಹಾಗೂ ದಶಮ ಭಾಗವನ್ನು ಕೊಡುವಂಥವರು ಹಿಂದೆ ಕಾಣಿಕೆ ಡಬ್ಬಿ ಇರುತ್ತೆ. ಆ ಕಾಣಿಕೆ ಡಬ್ಬಿಯಲ್ಲಿ ಕಾಣಿಕೆಯನ್ನು ಹಾಕ್ಬೋದು. ಹಾಗೆ ದಶಮ ಭಾಗವನ್ನು ಕೊಡುವಂಥವ್ರು ಪ್ರತ್ಯೇಕವಾಗಿ ದಶಮ ಭಾಗದ ಕವರ್ ಇರ್ತದೆ. ಆ ದಶಮ ಭಾಗದ ಕವರಲ್ಲಿ ದಶಮ ಭಾಗವನ್ನು ಹಾಕಿ ಆ ಕಾಣಿಕೆ ಬಾಕ್ಸಲ್ಲಿ ಹಾಕ್ಬೋದು. ಪ್ರತಿ ಬುಧವಾರ ಸಂಜೆ 7 ಗಂಟೆಗೆ ಬೈಬಲ್ ಸ್ಟಡಿ ಇರ್ತದೆ. ಎಲ್ಲರೂ ತಪ್ಪದೆ ಭಾಗವಹಿಸಿ. ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಇರುವುದಾದರೆ ನಾವು ಸಂಡೇ ಕ್ಲಾಸಿಗೆ ಕಳಿಸ್ಬೇಕು, ದೇವರಲ್ಲಿ ಬೆಳೆಸಬೇಕೆಂಬುದಾಗಿ ಬಯಸುವುದಾದರೆ ನೀವು ಆ ಮಕ್ಕಳನ್ನು ಕರೆದುಕೊಂಡು ಬಂದು ಸಂಡೇ ಕ್ಲಾಸಲ್ಲಿ ನೀವು ಸೇರಿಸ್ಬೋದು. ಹಾಗೆ ಸಭೆ ಮುಗಿದ ನಂತರ ಪ್ರಾರ್ಥನೆ ಮಾಡಿಸಿಕೊಳ್ಳುವವರು ಪಾಸ್ಟರ್ನ ಭೇಟಿ ಮಾಡುವ ಸಮಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳಿ. ಹಾಗೆ ಒಂದು ವೈಯಕ್ತಿಕವಾಗಿ ಪಾಸ್ಟರ್ ಹತ್ರ ನಾನು ಮಾತಾಡಬೇಕೆಂಬುದಾಗಿ ಬಯಸುವವರು ವಾರದ ಮಧ್ಯದಲ್ಲಿ ಪಾಸ್ಟರ್ಗೆ ಫೋನ್ ಮಾಡಿ ನೀವು ಆಫೀಸಲ್ಲಿ ಪಾಸ್ಟರ್ನ ನೀವು ಭೇಟಿ ಮಾಡ್ಬೋದು. ಈ ಸಮಯದಲ್ಲಿ ಯಾರ ಹತ್ರನಾದರೂ ಫೋನ್ ಇರುವುದಾದರೆ ಫೋನ್ಗಳು ಸೈಲೆಂಟ್ ಅಥವಾ ಸ್ವಿಚ್ ಆಫ್ ಆಗಿಲ್ಲವಾದರೆ ನಿಮ್ಮ ಫೋನು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ವಾರ ಮೊದಲನೇ ಸರ್ವಿಸ್
ಬೆಳಿಗ್ಗೆ 7:15 ಪ್ರಾರಂಭವಾಗ್ತದೆ. 2ನೇ ಸರ್ವಿಸ್ 10:00 ಪ್ರಾರಂಭವಾಗ್ತದೆ. ಎಲ್ಲರೂ ಸರಿಯಾದ ಸಮಯಕ್ಕೆ ಬನ್ನಿ. ಯಾಕೆಂದರೆ ನಾವು ದಾಹವುಳ್ಳವರಾಗಿರುವಾಗ ನಾವು ಸರಿಯಾದ ಸಮಯಕ್ಕೆ ಬರ್ತೇವೆ. ಯಾಕೆಂದರೆ ದೇವರು ನಮಗೋಸ್ಕರ ಕಾಯ್ತಿರ್ತಾರೆ, ಆದರೆ ನಾವು ದೇವರಿಗೋಸ್ಕರ ಕಾಯೋದಿಲ್ಲ. ದೇವರಿಗೋಸ್ಕರ ನಾವು ದಾಹವುಳ್ಳವರಾಗಿ ಬರುವುದಿಲ್ಲ. ಹಾಗೆ ಆಗಬಾರ್ದು. ಯಾಕೆಂದರೆ ದೇವರು ನಮ್ಮನ್ನು ಎಲ್ಲ ಪಾಪಗಳಿಂದ, ಎಲ್ಲ ಶಾಪಗಳಿಂದ ಇವತ್ತು ಕರೆದು ನಮ್ಮನ್ನು ಇಲ್ಲಿಗೆ ತಂದಿದ್ದಾರೆ. ಯಾಕೆಂದರೆ ಈ ಲೋಕದಲ್ಲಿ ಕೊಳುವ ಅವಸ್ಥೆಯಲ್ಲಿ ನಮ್ಮನ್ನು ದೇವರು ಬಿಡುವುದಿಲ್ಲ. ಹಲ್ಲೆಲೂಯಾ. ಹಾಗಾಗಿ ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದು ದೇವರನ್ನ ಘನಪಡಿಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮುಂದಿನ ಸಮಯಕ್ಕಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತೋತ್ರ, ವಂದನೆ ಅಪ್ಪ. ನೀನೇ ಬಲವಾದ ದೇವರಾಗಿದ್ದೀಯಾ, ನೀನೇ ನನ್ನ ಬಂಡೆ ಆಗಿದ್ದೀಯಾ, ಕೋಟೆ ಆಗಿದೆಯಾ, ಆಶ್ರಯ ದುರ್ಗವಾಗಿದೆಯಾ ಕರ್ತನೆ. ಹೌದು ಸ್ವಾಮಿ, ಕಳೆದ ತಿಂಗಳಿಗಾಗಿ ಸ್ತೋತ್ರ ಕರ್ತನೆ. ಈ ಹೊಸ ತಿಂಗಳಿಗಾಗಿಯೂ ಕೂಡ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ಹೌದು ಸ್ವಾಮಿ, ಮುರಿದ ಪಾತ್ರೆಯಾಗಿ ನಾವೆಲ್ಲರೂ ಬಂದಿರುವಾಗ ಕರ್ತನೆ, ನಿನ್ನ ಕರಗಳಿಂದ ನಮ್ಮನ್ನು ಪರಿಶುದ್ಧಪಡಿಸುವಪ್ಪ, ನಿನ್ನ ಕರಗಳಿಂದ ನಮ್ಮನ್ನು ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಕರ್ತನೆ. ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳನ್ನು, ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿರುವಂಥ ಪ್ರತಿಯೊಬ್ಬರನ್ನು ಕರ್ತನೆ ನೀನು ಮಾರ್ಪಡಿಸಿ ನಡೆಸಪ್ಪ, ಅವರೊಟ್ಟಿಗೆ ಮಾತಾಡು ಎಂಬುದಾಗಿ ಪ್ರಾರ್ಥಿಸ್ತೇನೆ ರಾಜ. ಹೌದು ಪ್ರಿಯ ಸಭಾಪಾಲಕರೊಟ್ಟಿಗೆ ಕರ್ತನೆ, ಈ ಒಂದು ಸಭೆಗೆ ಇಲ್ಲಿ ಬಂದಿರುವಂಥ ಜನಗಳಿಗೆ ಯಾವೊಂದು ವಾಕ್ಯ ಸಂದೇಶವನ್ನು ನೀನು ಕೊಟ್ಟು ಕಳಿಸಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಸಪ ಆ ಸಂದೇಶದಲ್ಲಿ ಒಂದು ಬಲ ಉಂಟಾಗಲಿ ಅಪ್ಪ, ನಿನ್ನ ಪ್ರಸನ್ನತೆ ಉಂಟಾಗಲಿ, ನಿನ್ನ ಅಭಿಷೇಕ ಉಂಟಾಗಲಿ ಕರ್ತನೆ. ಆ ಸಂದೇಶವನ್ನು ನಾವೆಲ್ಲರೂ ಸ್ವೀಕರಿಸಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸುವಪ್ಪ. ತೆರೆದ ಹೃದಯ ಉಳ್ಳವರಾಗಿ ಆ ವಾಕ್ಯವನ್ನು ಕೇಳಲಿಕ್ಕೆ ನಮಗೆ ಬಲ ಶಕ್ತಿ ಕೊಟ್ಟು ನಡೆಸಿ ಎಂಬುದಾಗಿ ಬೇಡ್ಕೊಳ್ತಾ, ಎಲ್ಲ ಸ್ತುತಿ ಘನ ಮಾನ ಮಹತ್ವ ನಿನ್ನೊಬ್ಬನೇ ಉಂಟಾಗಲಿ. ಯೇಸುವಿನ ಅತ್ಯಂತ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆ ನಮ್ಮ ತಂದೆ, ಆಮೇನ್. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಎಲ್ಲರೂ ಕರಣ ತಟ್ಟುತ್ತಾ ಸಭಾಪಾಲಕರನ್ನು ಸ್ಟೇಜ್ ಮೇಲೆ ನಾವು ಬರಮಾಡಿಕೊಳ್ಳೋಣ.